ರಮೇಶ. ಅದೇ ತಾತ ಇವಾಗ ವಾಣಿನ ಕರ್ಕೊಂಡು ಹೋಗೋಣ ಅಂತ. ಡೈವರ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಬಿಟ್ಟು ವಾಣಿನ ಕರ್ಕೊಂಡು ಹೋಗೋಣ ಅಂತ. ಹಾಗೆ ಮಾಡಪ್ಪ, ಡೈವರ್ಸ್ ಕ್ಯಾನ್ಸಲ್ ಮಾಡಿಬಿಡು, ಕರ್ಕೊಂಡು ಹೋಗಪ್ಪ. ಚೆನ್ನಾಗಿರಪ್ಪ 100 ಕಾಲ. ನೀವೆಲ್ಲ ಚೆನ್ನಾಗಿದ್ರೆ ನಮಗೂ ನೋಡೋಕೆ ಖುಷಿ ತಾನೆ. ಕರ್ಕೊಂಡು ಹೋಗಪ್ಪ. ವಾಣಿ ಬಟ್ಟಿಗೆಲ್ಲ ಎತ್ಕೊ ಹೋಗಮ್ಮ, ಹೋಗು. ಇಲ್ಲ ತಾತ, ನಂಗೆ ಇಷ್ಟ ಇಲ್ಲ, ನಾನು ಹೋಗಲ್ಲ. ನನ್ನ ಡೈವರ್ಸೇ ಕೊಡಲಿ ಬಿಡು, ನಂಗೊಂದಷ್ಟು ದುಡ್ಡು ಕೊಟ್ಬಿಡಿ. ನಾನೇ ಏನಾದರೂ ವ್ಯಾಪಾರ ಏನಾದರೂ ಮಾಡ್ಕೊತೀನಿ, ದುಡ್ಡು ಕೊಡ್ರಿ. ನನಗಿಷ್ಟ ಇಲ್ಲ. ಹೇಳಿದ ಮಾತಿಗೆ ಹೇಳ್ಬೇಕು, ಹೇಳಿದ ಮಾತು ಕೇಳ್ಬೇಕು ಅಷ್ಟೇ. ಅದ್ಯಾಕೆ ಅಂಗಡಿ ಬಾಗ್ಲು ಹಾಕೊಂಡು ಹೊರಟು ಬಾ ಅಂತ ಹೇಳಿದ್ವಾ? ಬಾ ಬಾ ಇಲ್ಲಿಗೆ ಬಾ, ಅಂಗಡಿ ಹೋಗಲ್ಲಿ ಬಾ, ಇಲ್ಲಿ ಮಾತಾಡ್ ಬಾ. ಮೊಮ್ಮಗಳ ಸಂಸಾರನ ಸರಿ ಮಾಡಿ ಬಾ. ಅಂಗಡಿ ಯಾವಾಗಲೂ ಇರ್ತಿದ್ದೆ ಬಾ. ಅವ್ರು ಬಂದಾಗ ನೋಡು, ಎಂಟಿ ಕರ್ಕೊಂಡು ಹೋಗ್ತೀನಿ ಅಂತ. ಇವಳೇನೋ ನಾಟಕ ಆಡ್ತಾಳೆ, ಯಮ್ಮನ ಕೈ ಡೈವರ್ಸ್ ಕೊಟ್ಟು ಒಂದಷ್ಟು ದುಡ್ಡು ಕೊಡ್ಬೇಕಂತೆ. ನೋಡಗಿ ಎಂಥ ಕಾನೂನು ಅಲ್ಲ. ಮದುವೆ ಮಾಡಿದವ್ರು ನಾವಲ್ಲ. ಇವರೇನೋ ಪ್ರೀತಿ ಗೀತಿ ಮಾಡ್ಕೊಂಬಿಟ್ಟು ಇವ್ರು ಇಷ್ಟ ಬಂದಂಗೆ ಆಗ್ಬಿಟ್ಟು ಇವಾಗ ಇಲ್ಲಿ ಬಂದು ಕೂತವಳೆ. ಇವಳಿಗೆ ಏನು ಹೇಳೋದು ಬಡಿಯ, ಏನು ಹೇಳೋದು? ಅಲ್ಲೇ ಅದ್ಯಾಕೆ ಅವನಕಿನ್ನ ಗಂಡು ಬೇಕೇನೆ? ಏನೇ ಡೈವರ್ಸ್ ಅದು? ಡೈವರ್ಸ್ಗಳು ಪವರ್ಸ್ಗಳು ಅಂತ ಅವನಿಗೇನು ಕಮ್ಮಿ ಆಗುತ್ತೆ? ದುಡ್ಡು ಸಾಕ್ತಾನೆ ಹೋಗು. ಇವಾಗ 25,000 ರೂಪಾಯಿಂದು ಮನೆ ಬಾಡಿಗೆ ಮನೆಯೇ ಮಾಡ್ತೀನಿ. ಅವಳು ಏನು ಕೇಳ್ತಾಳೋ ಅದೆಲ್ಲ ತರ್ತೀನಿ. ಬಾಯಿ ಮುಚ್ಕೊಳ್ಳಯ್ಯ, ಇರೋದು ಇಬ್ಬರು. 25,000 ರೂಪಾಯಿ ಮನೆ ಏನಕ್ಕ? ಎಲ್ಲ ಒಂದು 5,000 6,000 ಮಾಡಿ ಇನ್ನು ಮಿಕ್ಕಿದ ದುಡ್ಡೆಲ್ಲ ಬ್ಯಾಂಕಿಗೆ ಹಾಕ್ರಿ. ನಾಳೆ ಮಕ್ಕಳು ಮರಿ ಆದರೆ ಅವ್ರ ಜೀವನಕ್ಕೆ ಏನು ಮಾಡ್ತೀರ ನೀವು? ಅಮ್ಮ ಕೇಳ್ಬಮ್ಮ, ಅವ್ನು ರಮೇಶ್ನ ಮನೇನೂ ಆಸ್ತಿ ನನ್ನ ಹೆಸ್ರಿಗೆ ಬರ್ಕೊಡ್ತೇನೆ, ಕೇಳ್ಬಮ್ಮ. ನೀನು ಹಿಂಗೆ ಇಲ್ಲಿ ಕೂತ್ಕೊಂಡ್ರೆ ಹಿಂಗೆ? ಅಯ್ಯ, ನಿಮ್ಮ ಅಪ್ಪನ ಹತ್ರ ನಿಮ್ಮ ತಾತನ ಹತ್ರ ನಾವು ಮಾತಾಡ್ದಂಗೆ ಅಮ್ಮ. ಅವ್ರ ಹತ್ರ ಮಾತಾಡಿ ಗೆಲ್ಲಕ್ಕಾಗ್ತದ? ನಿಮ್ಮ ಬಾಮ್ಮ ಕೇಳ್ಬಮ್ಮ. ನೋಡಪ್ಪ, ಈ ಡೈವರ್ಸ್ಗಳು ಅವೆಲ್ಲ ಬೇಡ. ಇಬ್ಬರು ಜಗಳ ರಗಳೆ ಮಾಡ್ಕೊಂಬಿಟ್ರಿ ಹೊಂದ್ಕೊಂಡು ಆ ಜೀವನ ಮಾಡ್ಕೊಂಡು ಹೋಗ್ರಪ್ಪ. ಯಾಕಪ್ಪ ಸುಮ್ಮನೆ ಜಗಳ ಮಾಡ್ಕೊತೀರಾ? ಇಲ್ಲ ಸುರೇಶಣ್ಣ, ನಾನು ಯಾವತ್ತೂ ಏನಕ್ಕೂ ಜಗಳ ಮಾಡಿಲ್ಲ. ಸುಮ್ಮನೆ ಅವಳೇ ಜಗಳ ಮಾಡ್ಕೊಂಡು ಬಂದಿತ್ತು. ಅವಳು ಕೇಳಿದ್ದೆಲ್ಲ ತಂದಾಗ್ತಾ ಇದ್ದೆ. ನನಗೆ ದೊಡ್ಡ ಮನೆ ಮಾಡು, ಕಾರ್ ಬೇಕು, ಅದು ಇದು ಅಂತಂದು. ಸಡನ್ನಾಗಿ ಅಷ್ಟೆಲ್ಲ ಬೇಕು ಅಂತಂದ್ರೆ ನಾನು ಏನು ಮಾಡಲಿ? ಅದಕ್ಕೆ ಮನೆ ಜಮೀನು ಮಾರೋಣ ಅಂತ ಅನ್ಕೊಂಡಿದ್ದೀನಿ. ಮುಚ್ಚ ಬಾಯೆ, ಮುಚ್ಚ ಬಾಯೆ. ನೀನು ಮನೆ ಜಮೀನು ಮಾಡಿಬಿಟ್ರೆ ತಗೊಳಕತ್ತದೇನಾ? ತಗೊಳಕತ್ತದ ಗ್ಯಾಗಿನ ಅದೇ ನನಗ ಬಿದ್ದಿರ್ಲಿ ಸುಮ್ಮನೆ. ಏನು ನೀನೇನು ತಲೆ ಮೇಲೆ ಹೊತ್ಕೊಂಡಿದ್ಯಾ? ಆ ಅಮ್ಮ ಜೋಗಿ ಮಾಡೋದಕ್ಕೆ ನೀನು ಮನೆ ಜಮೀನು ಮಾರಿ. ಅದು ಎಷ್ಟು ಮಾತ್ರ ನೋಡು. ನಮ್ಮ ತಾತನ ಅದು ಯಾವ ಕಾಲದಾಗ ಒಬ್ಬಟ್ಟಿಗೆ ಮಾರಕ್ಕೆ 1 ಎಕರೆ ಜಮೀನು ಮಾರಾಗದಂತೆ. ಅವನ ಮಗ ಮುಚ್ಚೋಗ. ಹಂಗಾಯ್ತು ನಿನ್ನ ಕತೆ. ಈ ಅಮ್ಮನ ಜೋಗಿ ಮಾಡೋದಕ್ಕೆ ಇರೋ ಮನೆ ಜಮೀನು ಮಾರೋದು. ಎಂಥ ಮಾತು ಹೇಳ್ತೀಯಲ್ಲೇ? ನಮ್ಮ ತಾತನ ಒಬ್ಬಟ್ಟಿಗೆ ತಿನ್ನಕ 1 ಎಕರೆ ಜಮೀನು ಮಾರೋದು. ಇವತ್ತು ಅದೇ 1 ಎಕರೆ ಜಮೀನು ತಗೊಳಕೋದ್ರೆ ಎಷ್ಟು ಕೋಟಿಗೆ ಕೇಳ್ತಾರೆ ತಿಳಿದ? ದುಡುಗಿ ಯಾವುದೇ ನಿರ್ಧಾರ ತಗೊಂಬೇಡ ನೀನು. ಜಮೀನು ಮನೆ ಯಾವುದು ಮಾರೋದು ಬೇಕಾಗಿಲ್ಲ, ನಾವು ನೋಡ್ಕೊಂತೀರಿ. ಬಾಯಿ ಮುಚ್ಕೊಂಡು ನೀನು ಎಲ್ರಂಗೆ ಕರ್ಕೊಂಡು ನೀನು ಹೋಗು. ವಾಣೆ ವಾಣೆ ಮವ, ಅವಳನ್ನ ಕಳ್ಸ್ಕೊಡ್ತೀನಿ. ಆದರೆ ಅವನೊಂದು ಕೆಲಸ ಮಾಡಬೇಕು. ಏನು ನಿನ್ನ ತಲೆ ಮೇಲೆ ಕಲ್ಲ ತಗ್ಬೇಕಾ? ಇಂಥ ಮಾತಿಗೆ ಮಾತಾಡೋದಕ್ಕೆ ನಂಗೆ ಕೋಪ ಬರೋದು ಮವ. ಅಯ್ಯೋ, ನಿಂಗೆ ಯಾವಾಗ ಕೋಪ ಬರಲ್ಲ ಹೇಳು? ಯಾವಾಗಲೂ ಕೋಪ ಬರ್ತದೆ ನಿಂಗೆ. ನಾನು ಒಂದು ಮಾತು ಕೇಳ್ತೀನಿ ಅವ್ನ ಹೇಳ್ದಂಗೆ ಕೇಳಿದ್ರೆ ನನ್ನ ಮಗನ ಕಳ್ಸ್ಕೊಡ್ತೀನಿ. ಇಲ್ಲ ಅಂತಂದ್ರೆ ನಾನು ಕಳ್ಸಲ್ಲ. ಅದೇ ಕೇಳ್ಬಿಡು, ಅದು ಒಂದು ಹಾಗೆ ಹೋಗ್ಬಿಡ್ಲಿ ನಮ್ಮ ಎದುರುಗ. ಅದೇನು ಕೇಳು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.